ನನ್ನ ಒಂದು ಸಣ್ಣ ಗ್ಯಾಪ್ ಇತ್ತು ನಾನು ನಟನೆ ಮಾಡಿರೋದಕ್ಕೆ. ಆ ಗ್ಯಾಪನ್ನ ನಂತರ ನಾನು ಈ ಪಾತ್ರವನ್ನು ಒಪ್ಕೊಂಡೆ. ಆ್ಯಕ್ಚುಲಿ ನಾನೇ ಬರೆದಂಥ ಕಾದಂಬರಿ ಇದು ತಮಟೆ. ಆ ಕಾದಂಬರಿನ ಇವರು ಮಾಡಬೇಕು ಅಂದಾಗ ಇವರು ಭಾಳಷ್ಟು ಜನ ಕಲಾವಿದರನ್ನ ಈ ಪಾತ್ರಕ್ಕೆ ಹುಡುಕಿ ಕೊನೆಗೆ ಇಲ್ಲ ಇದನ್ನು ನೀವೇ ಮಾಡಿ ಅಂಥೇಳಿ ನನ್ನ ಮುಂದೆ ಹಾಕಿದಾಗ ನನಗೊಂದು ಧೈರ್ಯ ಇದ್ದಿದ್ದು ಏನಪ್ಪ ಅಂದರೆ ನಾನೇ ಬರೆದಂಥ ಪಾತ್ರ ಆಗಿರೋದ್ರಿಂದ ಆ ಪಾತ್ರದಲ್ಲಿ ನಾನು ಇನ್ವಾಲ್ವ್ ಆಗ್ಬೋದು ಅನ್ನೋಂಥ ಒಂದು ಧೈರ್ಯದಿಂದ ಮಾಡೋಕ್ಕೆ ಶುರು ಮಾಡಿದೆ. ಬಟ್ ಈ ನನ್ನ ಪಾತ್ರದ ಒಂದು ನಟನೆಗೆ ಮೂಲ ಪುರುಷ ನಮ್ಮ ನಿರ್ದೇಶಕ ಮತ್ತು ನನ್ನ ಪುತ್ರ ಮಯೂರ್ ಪಟೇಲ್. ಯಾಕಂದರೆ ನನ್ನ ಬಾಡಿ ಲ್ಯಾಂಗ್ವೇಜನ್ನ ಅದಕ್ಕೆ ಒಗ್ಗೂಡಿಸಿ ಆ ಪಾತ್ರಕ್ಕೆ ಪೂರಕವಾಗಿ ಮಾಡಿದ್ದಾರೆ. ಈಗ ಒಬ್ಬರು ಸಿನಿಮಾ ನೋಡಿದವ್ರು ಹೇಳ್ತಾ ಇದ್ರು, ಬಿಗಿನಿಂಗ್ನಲ್ಲಿ ನೀವೇನು ಮಾಡಿದ್ದೀರಾ ಸರ್, ಎಲ್ಲೂ ಮಿಸ್ ಮಾಡದೆ ಕೊನೆಯವರೆಗೂ ಆ ಪಾತ್ರಕ್ಕೆ ನೀವು ಜೀವ ತುಂಬಿದ್ದೀರಾ. ನಿಜವಾಗ್ಲೂ ಈ ಸಲ ನಿಮ್ಗೆ ಅವಾರ್ಡ್ ಬಂದೇ ಬರಬೇಕು ಈ ಸಿನಿಮಾಗೆ, ನಿಮ್ಮ ನಟನೆಗೆ ಅಂತ ಹೇಳಿದರು. ಅದು ಒಬ್ಬ ನಟನಿಗೆ ಒಂದು ಪ್ರೋತ್ಸಾಹದಾಯಕವಾದಂಥ ಒಂದು ಮಾತು. ನಾನು ಹೆಚ್ಚು ಮಾತಾಡಲ್ಲ, ನನ್ನ ಹಾಡುಗಳು ನಿಮ್ಮನ್ನು ಕೇಳಿಸುತ್ತೆ. ವಿಶೇಷವಾಗಿ ಪದ್ಮಶ್ರೀ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಆ ಒಂದು ಗೀತೆ ಇಡೀ ಚಿತ್ರದ ಒಂದು ಕಥೆಯನ್ನು ಹೇಳುತ್ತೆ. ಉತ್ತರ ದಿಕ್ಕಿಗೆ ರಾಣಿಯೊಬ್ಬಳು. ಹಾಗಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಮೆಚ್ಚಿ ನಮಗೆ ಬೆನ್ತಟ್ಟಿದ್ರೆ ಇಂಥ ಹಲವಾರು ವಿಶೇಷವಾದ ಕಥೆಗಳನ್ನು ಮಾಡುವಂಥ ಧೈರ್ಯ ಆ ನಿರ್ಮಾಪಕರಿಗೂ ಬರುತ್ತೆ, ನಮಗೂ ಕಲಾವಿದರಿಗೂ ಬರುತ್ತೆ ಅಂತ ನಾನು ಅನ್ನಿಸ್ತೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಇಲ್ಲಿವರೆಗೆ ನೀವೇನು ನಮಗೆ ಬೆನ್ತಟ್ಟಿ ಮಾಡ್ತಿದ್ದೀರಿ ಅದು ಸದಾ ಇರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ನಾನು ಅಂದ್ಕೊಂಡೇ ಇರಲಿಲ್ಲ ತಮಟೆ ಸಿನಿಮಾ ಮಾಡಾದಮೇಲೆ ಸಿನಿಮಾ ನೋಡಿ ಇಷ್ಟು ಒಳ್ಳೆ ಪ್ರಶಂಸೆ ಸಿಗತ್ತೆ ಅಂತ. ಒಂದು ಎಲ್ಲರೂ ಹೇಳಿದ್ದೇನು ಅಂದರೆ ಮೊದಲನೇ ಬಾರಿ ನೀವು ಮಾಡಿರುವಂಥ ಸಿನಿಮಾನೇನಾ ಇಲ್ಲ ಇದ್ರ ಮುಂಚೆ ನೀವು ಮಾಡಿದ್ರಾ ಅಂತ ಒಂದು ಕೆಲವು ಪ್ರಶ್ನೆ ಹಾಕಿದ್ರು. ಇಲ್ಲ, ನನ್ನ ಮೊದಲನೇ ಸಿನಿಮಾ ಇದು ಆ್ಯಸ್ ಎ ಡೈರೆಕ್ಟರ್. ಬಟ್ ಆದ್ರೂ ಏನಂದರೆ ಸುಮಾರು ಕಡೆ ಈ ಕಲಾವಿದರನ್ನ ಹುಡುಕೋದಾಗಿರಲಿ ಇದರಲ್ಲೆಲ್ಲ ನಾನು ತುಂಬ ಚೂಸಿಯಾಗಿ ಇಂತಿಂಥವರೇ ಬೇಕು ಅಂತ ನಾನು ಚೂಸ್ ಮಾಡಿದ್ದು. ಒಂದು ನಾವು ಕಲ್ತ್ಕೊಂಬಂದಿದ್ದು ಏನಂದರೆ ಒಬ್ಬ ನಾಯಕ ನಟ ಹಿಂಗೆ ನಿಂತಿದ್ದಾನೆ ಅಂದರೆ ಅವ್ರ ಸುತ್ತಮುತ್ತ ಇರೋರು ಅಷ್ಟೂ ಜನನೂ ಒಳ್ಳೆ ಕಲಾವಿದರು ನಾವು ಹಾಕ್ಕೊಂಡಾಗ ಮಾತ್ರ ಅವನೊಬ್ಬ ಒಳ್ಳೆ ನಾಯಕ ನಟ ಕಾಣೋದು. ಸೊ ಅದು ನಾವು ಈ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ವಿ. ಇವಾಗ ಮುನಿಯನ ಕ್ಯಾರೆಕ್ಟ್ರು ನಮ್ಮ ತಂದೆಯವ್ರು ಮಾಡಿದ್ದಾರೆ, ಅದಕ್ಕೆ ತುಂಬ ಚೆನ್ನಾಗಿ ಜೀವ ತುಂಬಿದ್ದಾರೆ. ಅವ್ರು ತಮಟೆ ಹೊಡೆಯೋದನ್ನು ಸುಮಾರು ಜನ ಕೇಳಿದ್ರು, ನಿಜವಾಗ್ಲೂ ನಿಮ್ಮ ತಂದೆಯವರು ತಮಟೆ ಹೊಡಿತಿದ್ರ ಮುಂಚೆ ಅಂತ. ಸೊ ಆ ಲೆವೆಲ್ಗೆ ಡೆಪ್ತಾಗಿ ಅವರು ಇನ್ವಾಲ್ವ್ಮೆಂಟ್ ಆಗಿ ಮುನಿಯನ ಕ್ಯಾರೆಕ್ಟರ್ಗೆ ಜೀವ ತುಂಬಿದ್ದಾರೆ. ಅದೇ ಥರ ಮುನಿಯನ ತಾಯಿ ಕ್ಯಾರೆಕ್ಟ್ರು ನಮ್ಮ ಗುಬ್ಬಿಯಮ್ಮ ಮಾಡಿದ್ದಾರೆ, ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಅವರು ನಮ್ಮ ತಂದೆಯವ್ರಿಗಿಂತ 1-2 ವರ್ಷ ಏನೋ ಚಿಕ್ಕವರಿರ್ಬೋದು, ಬಟ್ ಅವರು ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗಿ ಇವ್ರ ತಾಯಿ ಕ್ಯಾರೆಕ್ಟರ್ ಮಾಡಿರೋದು ಅದು ಇನ್ನೊಂದು ಪ್ಲಸ್ ಪಾಯಿಂಟು. ಅದ್ರ ಜೊತೆಗೆ ನಮ್ಮ ಗಿರೀಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ. ನಮ್ಮ ರಾಮಯ್ಯ ಸಾರಿಂದ ಹಿಡಿದು ಒಂದು ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ಹಿಡಿದು ದೊಡ್ಡ ಕ್ಯಾರೆಕ್ಟರ್ ಮಾಡಿರೋ ಎಲ್ಲರೂ ಅವರವರ ಒಂದು ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಸಿನಿಮಾ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ, ನೀವೆಲ್ಲರೂ ಅದಕ್ಕೆ ಅಪ್ರಿಷಿಯೇಟ್ ಮಾಡಿದ್ದೀರಾ. ಇನ್ನು ಮುಂದಕ್ಕೂ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ತಮ್ಮ ಮುಂದೆ ಥರ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಕತೆ ಇಡೀ ನಮ್ಮ ಭಾರತ ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲಿ ನಡೀತಾ ಇರುವಂಥ ಕತೆ. ಜಾತೀಯತೆ ಆಗ್ಬೋದು, ಮತ್ತು ಅಮಾಯಕರನ್ನು, ಶೋಷಿತರನ್ನು ಶೋಷಣೆ ಮಾಡ್ತಾನೇ ಇರೋದು ಇದು ನಡೆದಿದೆ. ಅವರವ್ರ ಸ್ವಾರ್ಥಕ್ಕೆ ಏನೇನು ಬೇಕೋ ಆ ರೀತಿಯಾದಂಥ ಪದ್ಧತಿಗಳನ್ನು ಮತ್ತು ಆ ಊರಿನಲ್ಲಿ ಅಂಥವನ್ನೆಲ್ಲವನ್ನು ಅಳವಡಿಸ್ತಾರೆ. ಅವರನ್ನು ಶೋಷಣೆ ಮಾಡ್ತಾರೆ. ಅವ್ರನ್ನ ಶೋಷಣೆ ಮಾಡ್ತಾ ತಾವು ಬೆಳೀತಾರೆ, ಆದರೆ ಅವ್ರನ್ನೆಲ್ಲ ಕೆಳಗಡೆ ತಳ್ತಾನೆ ಇರ್ತಾರೆ. ಈ ಸಿನಿಮಾದಲ್ಲಿ ಒಂದು ಭಾಳ ಬ್ಯೂಟಿಫುಲ್ ವಿಷಯ ಏನಪ್ಪ ಅಂದರೆ, ಮುನಿಯನ ಕ್ಯಾರೆಕ್ಟರ್ ಮೇಲೆ ಆಗುವಂಥ ಎಲ್ಲ ರೀತಿಯ ಶೋಷಣೆಗಳನ್ನು ತೋರಿಸ್ಕೊಂಬಂದು ಮುಂದೇನು ಅನ್ನೋ ಒಂದು ಪ್ರಶ್ನೆ ಇಟ್ಟಿದ್ದಾರೆ. ಅದನ್ನು ಬಹುಶಃ ಅವರು ಹೇಳ್ತಾರೆ ಅಂದರೆ 2ನೇ ಪಾರ್ಟಲ್ಲಿ ಅದನ್ನೇನು ಅವ್ರು ಯಾವ ರೀತಿ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಅದನ್ನು ಮಾಡಿದ್ರೆ ಇದಕ್ಕೊಂದು ಒಳ್ಳೆಯ ಇದು ಬರುತ್ತೆ ಅಂತ ನಾನು ಭಾವಿಸ್ತೇನೆ. ನೋಡೋಣ, ನನ್ನ ಒಂದು ಅನಿಸಿಕೆಯನ್ನು ನಿಮ್ಮ ಜೊತೆ ಹಂಚ್ಕೊಂಡು. ಹಾಗೇನಿಲ್ಲ, ನನ್ನ ಬಾಡಿ ಲ್ಯಾಂಗ್ವೇಜನ್ನು ಆ ಪಾತ್ರಕ್ಕೆ ಒಗ್ಗೂಡಿಸಿದ್ರಲ್ಲ, ಅದು ಇಟ್ಸ್ ಗೋಸ್ ಟು ಮಯೂರ್. ಥ್ಯಾಂಕ್ ಯು.